ಸಮಸ್ತ ಕೇಳುಗರಿಗೆ ಓದುವ ಪ್ರೀತಿಗಾಗಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಪ್ರತಿಮಾ. ಈ ದಿನ ನಾನು ಡಾಕ್ಟರ್ ತಾಸು ಶ್ಯಾಮರಾಯರು ಬರೆದಿರುವ 3 ತಲೆಮಾರು ಎಂಬ ಕೃತಿಯನ್ನು ಓದುತ್ತಾ ಇದ್ದೇನೆ. 2ನೇ ಅಧ್ಯಾಯ ಧರ್ಮೋ ರಕ್ಷತಿ ರಕ್ಷಿತಃ. ಇತ್ತ ಜಿಲ್ಲೆಯ ಮುಖ್ಯ ಸ್ಥಳವಾದ ಚಿತ್ರದುರ್ಗವನ್ನು ಸೇರಿದ ಜಿಲ್ಲಾಧಿಕಾರಿಗಳು ಮರುದಿನ ಬೆಳಿಗ್ಗೆ ತಮ್ಮನ್ನು ಭೇಟಿ ಮಾಡಿದ ಅಸಿಸ್ಟೆಂಟ್ ಕಮಿಷನರಿಗೆ ಕಣಕುಪ್ಪೆಯ ತಾಲೂಕು ಕಚೇರಿಯಲ್ಲಿ ನಡೆದ ವೃತ್ತಾಂತವನ್ನೆಲ್ಲ ವಿವರಿಸಿ ಹೇಳಿದರು. ಅದನ್ನು ಕೇಳಿ ಹೌಹಾರಿದ ಅಸಿಸ್ಟೆಂಟ್ ಕಮಿಷನರು, ಅಯ್ಯೋ, ಇದೆಂತಹ ಅನ್ಯಾಯ! ವೆಂಕಣ್ಣಯ್ಯನವರು ತುಂಬ ದೈವಭಕ್ತರು, ಧರ್ಮಭೀರುಗಳು, ಕರ್ತವ್ಯತ್ಪರರು. ಅವರೆಂದಿಗೂ ಆಕ್ಷೇಪಣೆಗೆ ಗುರಿಯಾಗತಕ್ಕವರಲ್ಲ. ಅವರ ಕೆಲಸಗಳೆಲ್ಲ ತುಂಬ ಅಚ್ಚುಕಟ್ಟು. ಅವರು ನೀವು ಭಾವಿಸಿರುವಂತೆ ದಫ್ತರ ಬಂದಿಯಲ್ಲ, ಅವರು ರೆವಿನ್ಯೂ ಗುಮಾಸ್ತರು ಎಂದು ಹೇಳಿದರು. ಇತ್ತ ಅಮಲ್ದಾರರು ವೆಂಕಣ್ಣಯ್ಯನವರ ಸಸ್ಪೆಂಡ್ ವಿಚಾರದಲ್ಲಿ ದೀರ್ಘವಾದ ಒಂದು ಪತ್ರವನ್ನು ಬರೆದು ಅವರು ತಪ್ಪಿತಸ್ಥರಲ್ಲವೆಂಬುದನ್ನು, ಅವರಿಗೆ ವಿಧಿಸಿದ ಶಿಕ್ಷೆ ಅನ್ಯಾಯವೆಂಬುದನ್ನು ಕೂಲಂಕುಷವಾಗಿ ವಿವರಿಸಿ ಅವರ ಪ್ರಾಮಾಣಿಕತೆ, ಕರ್ತವ್ಯ ನಿಷ್ಠೆಗಳನ್ನು ಮನವರಿಕೆಯಾಗುವಂತೆ ತಿಳಿಸಿದರು. ಅಲ್ಲದೆ ಅವರಿಗೆ ವಿಧಿಸಿರುವ ಶಿಕ್ಷೆಯನ್ನು ರದ್ದುಗೊಳಿಸಬೇಕೆಂದು ಭಿನ್ನವಿಸಿಕೊಂಡರು. ಅಷ್ಟೇ ಅಲ್ಲ, ಪತ್ರವನ್ನು ಬರೆದಿನ ಮರುದಿನ ತಾವೇ ಖುದ್ದಾಗಿ ಸರ್ಕಾರಿ ಕೆಲಸದ ನಿಮಿತ್ತ ಚಿತ್ರದುರ್ಗಕ್ಕೆ ಹೋಗಿ ಜಿಲ್ಲಾಧಿಕಾರಿಯವರೊಡನೆ ವೆಂಕಣ್ಣಯ್ಯನವರ ಪರವಾಗಿ ಮಾತನಾಡಿ ಅವರಿಗಾಗಿದ್ದ ಅನ್ಯಾಯವನ್ನು ಮನಗಾಣಿಸಿಕೊಟ್ಟರು. ಜಿಲ್ಲಾಧಿಕಾರಿಯವರು ನೋಟಕ್ಕೆ ಕಠೋರರಾಗಿ ಕಾಣಿಸಿದರೂ ಮೃದು ಹೃದಯರು, ಉದಾರಿಗಳು, ಸಜ್ಜನರು, ದೈವಭಕ್ತಿಯುಳ್ಳವರು. ಸರಿಯಾಗಿ ವಿಚಾರ ಮಾಡದೆ ತಪ್ಪು ತಿಳುವಳಿಕೆಯಿಂದ ತಾವು ಮಾಡಿದ ಅನ್ಯಾಯಕ್ಕಾಗಿ ಅವರು ಪಶ್ಚಾತ್ತಾಪಪಟ್ಟರು. ಅಮಲ್ದಾರರನ್ನು ತಮ್ಮ ಕಚೇರಿಗೆ ಕರೆದುಕೊಂಡು ಹೋಗಿ ವೆಂಕಣ್ಣಯ್ಯನವರ ಶಿಕ್ಷೆಯನ್ನು ರದ್ದುಗೊಳಿಸಿರುವುದಾಗಿಯೂ ಅವರ ಗೈರು ಹಾಜರಿಯ ಕಾಲವನ್ನು ಕೆಲಸದ ಮೇಲಿದ್ದಂತೆಯೇ ಭಾವಿಸಬೇಕೆಂದು ಆಜ್ಞೆಯನ್ನು ಬರೆದುಕೊಟ್ಟುದಲ್ಲದೆ ಅವರಿಗೆ ಶೇಕದಾರರಾಗಿ ಬಡ್ತಿ ಕೊಟ್ಟು ಪರಶುರಾಮಪುರಕ್ಕೆ ವರ್ಗಾಯಿಸಿರುವುದಾಗಿ ಅಪ್ಪಣೆಯನ್ನು ಅಮಲ್ದಾರರ ಕೈಯಲ್ಲಿ ಬರೆದುಕೊಟ್ಟರು. ಚಿತ್ರದುರ್ಗದಿಂದ ಕಣಕುಪ್ಪೆಗೆ 2 ದಿನಗಳ ಹಾದಿ. ಕಣಕುಪ್ಪೆಗೆ ಹೊರಟ ಅಮಲ್ದಾರರು ಎಷ್ಟು ಬೇಗ ಊರು ಸೇರುವೆನೋ ಎಂದು ಆತೊರೆಯುತ್ತಿದ್ದರು. ಜಿಲ್ಲಾಧಿಕಾರಿಗಳ ಆಜ್ಞೆಯನ್ನು ಕಂಡು ವೆಂಕಣ್ಣಯ್ಯನವರಿಗಾಗಬಹುದಾದ ಸಂತೋಷಕ್ಕಿಂತಲೂ ಅಮಲ್ದಾರರ ಸಂತೋಷವೇ ಹೆಚ್ಚಾಗಿತ್ತು. ಅವರಿಗೆ ವೆಂಕಣ್ಣಯ್ಯನವರಲ್ಲಿ ವಿಶ್ವಾಸ, ಅಭಿಮಾನ, ಅದಕ್ಕೂ ಹೆಚ್ಚಾಗಿ ಪೂಜ್ಯ ಭಾವನೆ. ಅವರು ತಮ್ಮ ಕುದುರೆಯನ್ನೇರಿ ಕಣಕುಪ್ಪೆಗೆ ಬಂದವರೇ ಮನೆಗಾಗಲಿ ಕಚೇರಿಗಾಗಲಿ ಹೋಗದೆ ನೇರವಾಗಿ ಕಾಡಿನ ಮಧ್ಯದ ಆಂಜನೇಯ ಗುಡಿಗೆ ಧಾವಿಸಿ ಬಂದರು. ಆಗ ಒಳ್ಳೆಯ ಮಧ್ಯಾಹ್ನ, 3 ಗಂಟೆಯ ಸಮಯ. ಆ ವೇಳೆಗಾಗಲೇ ವೆಂಕಣ್ಣಯ್ಯನವರ ಪಾರಾಯಣ, ಪೂಜೆ ಪುನಸ್ಕಾರಗಳೆಲ್ಲ ಮುಗಿದು ಗರಿಕೆಯ ರಸದ ಪ್ರಸಾದ ಸೇವಿಸಿ ಮಾರುತಿಯ ಮುಂದೆ ಕೈ ಜೋಡಿಸಿ ಧ್ಯಾನ ಸ್ಥಿಮಿತ ಮೂರ್ತಿಗಳಾಗಿ ಕುಳಿತಿರುತ್ತಿದ್ದರು. ಆ ದಿನ ಪಾರಾಯಣ ಮುಗಿದಿದ್ದರಿಂದ ಹಳ್ಳಿಗರು ಪಾಯಸದ ಚೆರುಪನ್ನು ಮಾಡಿ ಕೋತಿಗಳಿಗೆ ಎಡೆ ನೀಡಿ ತಾವು ರಾಮನಾಮವನ್ನು ಭಜನೆ ಮಾಡುತ್ತಾ ಕುಳಿತಿದ್ದರು. ಗುಡಿಯ ಬಳಿ ಕುದುರೆ ಬಂದು ನಿಲ್ಲುತ್ತಲೇ ನೆರೆದಿದ್ದ ಜನರೆಲ್ಲರೂ ಗಡಿಬಿಡಿಯಿಂದ ಮೇಲಕ್ಕೆದ್ದು ತಾಲೂಕು ದಣಿಗೆ ನಮಸ್ಕರಿಸಿದರು. ಕುದುರೆ ಹಿಂದಿಳಿದ ಅಮಲ್ದಾರ ಸಾಹೇಬರು ಅಲ್ಲಿನ ದೃಶ್ಯವನ್ನು ಕಂಡು ಆನಂದಾಶ್ರುಗಳನ್ನು ಸುರಿಸಿದರು. ಅದರ ಪರಿವೆ ಇಲ್ಲದೆಯೇ ಅವರ ಬಾಯಿಂದ ಇಂಥ ಪುಣ್ಯಮೂರ್ತಿಯ ವಿಷಯದಲ್ಲೂ ಅನ್ಯಾಯವೇ ಎಂಬ ಮಾತುಗಳು ಹೊರಬಿದ್ದವು. ಯಾವ ಜಾತಿಯವರಾದರೇನು, ಆತ ನೀತಿವಂತ, ಗುಣಗ್ರಾಹಿ, ಸುಸಂಸ್ಕೃತ, ಸತ್ಪುರುಷ. ಅಮಲ್ದಾರರ ಆಗಮನದ ಸಮಾಚಾರ ಕೇಳಿ ವೆಂಕಣ್ಣಯ್ಯನವರು ದೇವಸ್ಥಾನದಿಂದ ಹೊರಕ್ಕೆ ಬಂದರು.
ಹಮಲ್ದಾರರ ಭೇಟಿ ಮಾಡಿದರು. ಹಮಲ್ದಾರರು ವೆಂಕಣ್ಣಯ್ಯನವರನ್ನು ಬಾಚಿ ತಬ್ಬಿಕೊಂಡು, ವೆಂಕಣ್ಣಯ್ಯನವರೇ, ನಿಮ್ಮ ಪ್ರಭುವಾದ ರಾಮಚಂದ್ರ ನಿಮ್ಮ ಕಷ್ಟವನ್ನು ನಿವಾರಣೆ ಮಾಡಿದ್ದಾನೆ. ಅಷ್ಟೇ ಅಲ್ಲ, ನಿಮಗೆ ಶ್ರೇಯಸ್ಸನ್ನು ಮಾಡಿದ್ದಾನೆ. ಇಲ್ಲಿ ನೋಡಿ, ನಿಮ್ಮ ಜಿಲ್ಲಾಧಿಕಾರಿಗಳು ಕೊಟ್ಟಿರುವ ಈ ಪತ್ರವನ್ನು ನಿಮಗೆ ಬಡ್ತಿ ಕೊಟ್ಟು ಚಳ್ಳಕೆರೆ ತಾಲೂಕಿನ ಪರಶುರಾಮಪುರದ ಹೋಬಳಿಗೆ ಶೇಕದಾರರಾಗಿ ನೇಮಕ ಮಾಡಿದ್ದಾರೆ ಎಂದು ಹೇಳಿ ಜೇಬಿನಲ್ಲಿಟ್ಟಿದ್ದ ಸರ್ಕಾರಿ ಪತ್ರವನ್ನು ಅವರ ಕೈಗೆ ಕೊಟ್ಟರು. ವೆಂಕಣ್ಣಯ್ಯನವರ ಸಂತೋಷ ವರ್ಣಾತೀತ. ಅವರಿಗೆ ಬಡ್ತಿ ದೊರೆತದ್ದಕ್ಕಿಂತ ಹೆಚ್ಚಾಗಿ ತಮ್ಮ ಮೇಲಿನ ಆಪಾದನೆ ತೊಲಗಿದ್ದು ಹರ್ಷದಾಯಕವಾಗಿತ್ತು. ಪ್ರಭು ರಾಮಚಂದ್ರನ ಕೃಪೆ, ತಮ್ಮ ಅಭಿಮಾನ, ಇಷ್ಟು ಹೇಳುವುದರಲ್ಲಿ ಅವರ ಕಂಠ ಗದ್ಗದವಾಯಿತು. ಅವರು ಮನಸ್ಸನ್ನು ಹತೋಟಿಗೆ ತಂದುಕೊಂಡು ಹಮಲ್ದಾರರನ್ನು ಒಂದು ಕಲ್ಲು ಬಂಡೆಯ ಮೇಲೆ ಕೂಡಿಸಿ ಗುಡಿಯೊಳಗೆ ಹೋದವರೇ ಬಾಳೆಹಣ್ಣಿನ ರಸಾಯನವನ್ನು, ಎಳೆನೀರಿನ ಪ್ರಸಾದವನ್ನು ತಂದು ಅವರಿಗೆ ಕೊಟ್ಟರು. ಆನಂತರ ಅಲ್ಲಿ ನೆರೆದಿದ್ದ ಕಪಿವೃಂದಕ್ಕೆ ಕೈ ಮುಗಿದು ಆಂಜನೇಯನ ಮುಂದೆ ಅಡ್ಡಬಿದ್ದರು. ಅನಂತರ ಅವರು ಅಮಲ್ದಾರರನ್ನು ಬೀಳ್ಕೊಟ್ಟು ಅಂದು ಸಂಜೆ ಅಲ್ಲಿಂದ ಹಿಂದಿರುಗಿ ಮನೆಯನ್ನು ಸೇರಿದರು. ವೆಂಕಣ್ಣಯ್ಯನವರದು ಸಾಕಷ್ಟು ದೊಡ್ಡ ಸಂಸಾರ. ತಾವು, ಹೆಂಡತಿ ಹನುಮಕ್ಕಮ್ಮ, ಮಕ್ಕಳು ಸುಬ್ಬಣ್ಣ, ಶ್ರೀನಿವಾಸ ಮತ್ತು ಶೇಷಣ್ಣ, ಅವಿವಾಹಿತ ಸಹೋದರ ಲಕ್ಷ್ಮಪ್ಪ, ವಿವಾಹಿತ ಸೋದರ ಲಿಂಗಣ್ಣ, ಆತನ ಹೆಂಡತಿ ಸೀತಮ್ಮ, ಮಗ ಸುಬ್ಬಣ್ಣ. ಆತನ ಮಕ್ಕಳಿನ್ನೂ ಚಿಕ್ಕವರು. ತಮ್ಮಂದಿರಾದ ಲಕ್ಷ್ಮಪ್ಪ, ಲಿಂಗಣ್ಣ ಯಾವ ಸಂಪಾದನೆಯೂ ಇಲ್ಲದವರು. ಅವರಿಬ್ಬರಲ್ಲಿ ಲಕ್ಷ್ಮಪ್ಪ ಒಳ್ಳೆ ಜಟ್ಟಿಯಂತಿದ್ದವನು. ಭೀಮಾಂಶ ಪುರುಷ, ಪುಕಾಪುಷ್ಟಿಯಾದ ಭೋಜನ ಪ್ರಿಯ. ಮನೆಗೆಲಸಗಳಲ್ಲಿ ಎಂತಹ ಕಷ್ಟದ್ದಾದರೂ ಲಕ್ಷ್ಯವಿಲ್ಲದೆ ಮಾಡಬಲ್ಲ ಶುದ್ಧ ಬೋಳೆ ಸ್ವಭಾವದ ಮನುಷ್ಯ. ಮರೆ ಮೋಸಗಳ ಗಂಧವು ಆತನ ಬಳಿ ಸುಳಿಯದು. ಎರಡನೆಯವನಾದ ಲಿಂಗಣ್ಣ ಒಳ್ಳೆ ಖುಷಿಗಾರ, ನಕಲಿಯ ಶ್ಯಾಮ. ಯಾವಾಗಲೂ ವಿನೋದದಲ್ಲಿಯೇ ಕಾಲ ಕಳೆಯುವ ಸ್ವಭಾವ, ದುಡಿಯುವ ಹವ್ಯಾಸವೇ ಇಲ್ಲ. ಒಮ್ಮೊಮ್ಮೆ ಆತನ ಹೆಂಡತಿ ಗೊಣಗಿದಾಗ ನಕ್ಕು ಅಲ್ಲಿಂದ ಜಾರಿಕೊಳ್ಳುತ್ತಿದ್ದ. ಒಮ್ಮೊಮ್ಮೆ ಅಣ್ಣನ ಲೆಕ್ಕಪತ್ರಗಳು ರೇಜಿಗೆಯಾಗಿ ತಿಕ್ಕಲು ಇಡಿಸುವಂತಿದ್ದರೆ ಆತ ಅವುಗಳನ್ನು ಕೈಗೆ ತೆಗೆದುಕೊಂಡು ಬರೆದಿಡುವುದುಂಟು. ಒಟ್ಟಿನಲ್ಲಿ ಈ ದೊಡ್ಡ ಕುಟುಂಬದ ನಿರ್ವಹಣೆ ವೆಂಕಣ್ಣಯ್ಯನವರ ಸಂಪಾದನೆಯನ್ನು ಅವಲಂಬಿಸಿತು. ವೆಂಕಣ್ಣಯ್ಯನವರ ಸಂಪಾದನೆ ಎಂದರೆ ಸರ್ಕಾರಿ ಸಂಬಳವೊಂದೇ. ಅವರು ಧರ್ಮಬೀರುಗಳು, ಆತ್ಮಸಾಕ್ಷಿಗೆ ಅನುಸಾರವಾಗಿ ನಡೆಯತಕ್ಕವರು, ಪರರ ಸೊತ್ತಿಗೆ ಆಸೆ ಪಡುವಂತಹವರಲ್ಲ, ಲಂಚ ಷರತ್ತುಗಳಿಗೆ ಕೈಯೊಡ್ಡುವವರಲ್ಲ. ಆಚಾರ ಸಂಪನ್ನರಾದ ಅವರು ಹಬ್ಬ ಹರಿದಿನಗಳಂದು ವಿಶೇಷ ಪೂಜೆಗಳನ್ನು ಸಲ್ಲಿಸುವ ಪದ್ಧತಿ. ದೈವ ಭಕ್ತಿಯಲ್ಲಿ ಎತ್ತಿದ ಕೈ. ದೇವರ ಹತ್ತಿರ ದಿನದ 24 ಗಂಟೆಗಳು ನಂದಾದೀಪ ಉರಿಯುತ್ತಿರಬೇಕು. ಇವೆಲ್ಲಕ್ಕೂ ಹಣ ಎಲ್ಲಿಂದ ಬರಬೇಕು? ಅವರಿಗೆ ಬರುತ್ತಿದ್ದ 12 ರೂಪಾಯಿಗಳು ಏತಕ್ಕೂ ಸಾಲದು. ಆದ್ದರಿಂದ ಸಾಲ ಮಾಡದೆ ವಿಧಿಯಿಲ್ಲ. ಅಂಗಡಿಯವನಿಗೆ ಅವರಲ್ಲಿ ತುಂಬಾ ನಂಬಿಕೆ, ಪೂಜ್ಯ ಭಾವ. ಆತ ವೈಶ್ಯ, ಬ್ರಾಹ್ಮಣರಲ್ಲಿ ಭಕ್ತಿ ವಿಶ್ವಾಸವುಳ್ಳವನು. ಆತನ ದೃಷ್ಟಿಯಲ್ಲಿ ವೆಂಕಣ್ಣಯ್ಯನವರು ಒಬ್ಬ ದೇವತಾ ಪುರುಷ. ಅವರು ಅಪೇಕ್ಷಿಸಿದ ವಸ್ತುಗಳನ್ನು ತತ್ಕ್ಷಣವೇ ಸಂತೋಷವಾಗಿ ಕೊಡುತ್ತಿದ್ದ. ವೆಂಕಣ್ಣಯ್ಯನವರೇನೋ ಸಂಬಳ ಬಂದೊಡನೆಯೇ 10 ರೂಪಾಯಿಗಳನ್ನು ಅಂಗಡಿಯವನಿಗೆ ಪಾವತಿ ಮಾಡುವರು. ಆದರೂ ಕಣಕುಪ್ಪೆಯಲ್ಲಿ ಅವರಿದ್ದ 4 ವರ್ಷಗಳಲ್ಲಿ ಅಂಗಡಿಯ ಸಾಲ 100 ರೂಪಾಯಿಗಳಿಗೆ ಏರಿತು. ವೆಂಕಣ್ಣಯ್ಯನವರಿಗೆ ವರ್ಗವಾದ ಸುದ್ದಿ ಊರಲ್ಲಿ ಹರಡುತ್ತಲೇ ಅವರ ಗೆಳೆಯರು ಅವರನ್ನು ತಮ್ಮ ಮನೆಗಳಿಗೆ ಆಹ್ವಾನಿಸಿ ಸನ್ಮಾನ ಮಾಡಿದರು. ಅಮಲ್ದಾರರು ಬ್ರಾಹ್ಮಣರಾದ ಶಿರಸ್ತೇದಾರನಿಗೆ ಹೇಳಿ ಭರ್ಜರಿಯಾದ ಭೋಜನಾಕೂಟವನ್ನು ಏರ್ಪಡಿಸಿದರು. ಎಲ್ಲವೂ ಸರಿಹೋಯಿತು. ಆದರೆ ಸಂಸಾರ ಸಹಿತರಾಗಿ ಅವರು ಪರಶುರಾಮಪುರಕ್ಕೆ ಹೋಗುವುದು ಹೇಗೆ? ಅಲ್ಲಿಂದ ಆ ಊರಿಗೆ 3 ದಿನಗಳ ಪ್ರಯಾಣ.
ಮನೆಯವರೆಲ್ಲರೂ ಹೋಗಲು 2 ಗಾಡಿಗಳಾದರೂ ಬೇಕು. 10 ರೂಪಾಯಿಗಳು ವೆಚ್ಚ ಮಾಡದೆ ಗಾಡಿಗಳು ಸಿಗುವಂತಿಲ್ಲ. ಅಲ್ಲದೆ ಊರು ಬಿಡುವ ಮುನ್ನ ಶೆಟ್ಟರ ಅಂಗಡಿಯ ಸಾಲವನ್ನು ತೀರಿಸಬೇಕಲ್ಲವೇ? ಶೆಟ್ಟರೇನೋ ಆ ಸಾಲವನ್ನೆಲ್ಲ ಬಿಟ್ಟು ಬಿಡಲು ಸಿದ್ಧರಾಗಿದ್ದರು. ಆದರೆ ವೆಂಕಣ್ಣಯ್ಯನವರ ಮನಸ್ಸು ಅದಕ್ಕೆ ಒಪ್ಪಲಿಲ್ಲ. ಸಾಲವೆಂದ ಮೇಲೆ ಸಾಲವೇ, ನೀವು ಬಿಟ್ಟರೂ ಆ ಋಣಭಾರ ನನಗೆ ತಪ್ಪದು. ಮತ್ತೊಂದು ಜನ್ಮವೆತ್ತಿಯಾದರೂ ಅದನ್ನು ತೀರಿಸಬೇಕಾಗುತ್ತದೆ. ಆದ್ದರಿಂದ ಸೋಡಿಯ ಮಾತು ಬೇಡ ಎಂದು ಅವರು ಖಡಾಖಂಡಿತವಾಗಿ ಹೇಳಿಬಿಟ್ಟರು. ಮಾರನೆಯ ದಿನ ಕಣಕುಪ್ಪೆ ಕಚೇರಿಯ ತಮ್ಮ ಕೆಲಸವನ್ನು ಬೇರೊಬ್ಬರಿಗೆ ವಹಿಸಿಕೊಡುವ ಕಾರ್ಯ ಮುಗಿಯಿತು. ಅದರ ಮರುದಿನ ಮನೆಯವರನ್ನೆಲ್ಲ ಕಣಕುಪ್ಪೆಯಲ್ಲೇ ಬಿಟ್ಟು ತಾವೊಬ್ಬರೇ ಕಾಲ್ನಡಿಗೆಯಿಂದ ಜಗಳೂರಿಗೆ ಬಂದರು. ಅಲ್ಲಿಂದ ಸಂತೆಗಾಡಿಯಲ್ಲಿ ಚಳ್ಳಕೆರೆಗೆ ಪ್ರಯಾಣ. ಮಾರನೆಯ ದಿನವೇ ಪರಶುರಾಮಪುರದಲ್ಲಿ ಕೆಲಸಕ್ಕೆ ಹಾಜರಾಗಬೇಕು. ಚಳ್ಳಕೆರೆಯಿಂದ ಅಲ್ಲಿಗೆ 13 ಮೈಲಿ. ಆದರೆ ನೇರವಾಗಿ ಪರಶುರಾಮಪುರಕ್ಕೆ ಹೋಗುವ ಬದಲು ಅವರು ಚಳ್ಳಕೆರೆಯಲ್ಲಿದ್ದ ತಮ್ಮ ಬಂಧುಗಳ ಮನೆಯಲ್ಲಿ ಮಧ್ಯಾಹ್ನದ ಭೋಜನವನ್ನು ತೀರಿಸಿಕೊಂಡು ಅಲ್ಲಿಂದ 15 ಮೈಲಿ ದೂರದಲ್ಲಿರುವ ಚೆನ್ನಮ್ಮನಾಗತಿಹಳ್ಳಿಗೆ ಬಂದು ಸೇರಿದರು. ಅಲ್ಲಿಯೂ ಅವರ ಬಂಧುಗಳಿದ್ದರು. ಅಲ್ಲಿಯ ಜೋಯಿಸ ರಾಮಣ್ಣನವರಿಗೆ ವೆಂಕಣ್ಣಯ್ಯನವರ ತಮ್ಮ ಲಿಂಗಣ್ಣನವರ ಮಗಳು ಸುಬ್ಬಮ್ಮನನ್ನು ಕೊಟ್ಟು ವಿವಾಹವಾಗಿತ್ತು. ಆದರೆ ಆಕೆ ಇನ್ನು ದೊಡ್ಡವಳಾಗಿ ಗಂಡನ ಮನೆಗೆ ಬಂದಿರಲಿಲ್ಲ. ವೆಂಕಣ್ಣಯ್ಯ ಆ ದಿನ ರಾತ್ರಿ ಅಲ್ಲಿ ತಂಗಿ ಮರುದಿನ ಆಹಿಕ ಭೋಜನಾದಿಗಳನ್ನು ಮುಗಿಸಿ ಪರಶುರಾಮಪುರಕ್ಕೆ ಹೊರಟರು. ಪರಶುರಾಮಪುರದಲ್ಲಿ ಹೊಸ ಶೇಕದಾರರು ಆ ದಿನ ಬಂದು ಸೇರುವರೆಂದು ತಿಳಿದು ಬಂದಿತು. ಅವರನ್ನು ಎದುರುಗೊಂಡು ಕರೆತರುವುದಕ್ಕಾಗಿ ಆಗಿನ ಪದ್ಧತಿಯಂತೆ ಪಟೇಲ, ಶಾನುಭೋಗರು, ರೈತ ಮುಖಂಡರು ಸೇರಿ ತಮಟೆ, ಕಹಳೆ, ಕರಡಿವಾದ್ಯ ಮೊದಲಾದವುಗಳೊಂದಿಗೆ ಸಂಜೆ ಹೊತ್ತು ಬಾಗುತ್ತಿರುವ ವೇಳೆಯಲ್ಲಿ ಊರಿನಿಂದ ಒಂದು ಕೂಗಿನಷ್ಟು ದೂರದಲ್ಲಿದ್ದ ಆಲದ ಮರದ ಕೆಳಗೆ ಕಾದು ಕುಳಿತಿದ್ದರು. ಶೇಕದಾರರೆಂದರೆ ಏನು ಸಣ್ಣ ಅಧಿಕಾರಿಗಳೇ? ಅವರು ಹೋಬಳಿಯ ದಣಿ, ತಾಲೂಕು ದಣಿಗೆ 2ನೆಯವರು. ಅವರನ್ನು ಕರೆತರುವುದೆಂದರೆ ಸಾಮಾನ್ಯವಾಯಿತೆ? ಕೊರಳಿಗೂ ಕೊಂಬುಗಳಿಗೂ ಗೆಜ್ಜೆಗಳನ್ನು ಕಟ್ಟಿದ್ದ ದೊಡ್ಡ ಎತ್ತುಗಳನ್ನು ಹೂಡಿದ ಸವಾರಿ ಗಾಡಿಯಲ್ಲಿ ಅವರು ಬರುತ್ತಾರೆಂದು ಅಲ್ಲಿ ಕಾದಿದ್ದ ಜನಗಳ ನಿರೀಕ್ಷೆ. ಹತ್ತಿರಕ್ಕೆ ಬರುತ್ತಲೇ ಅವರಿಗೆ ಗೌರವ ತೋರಲು ನಿಂಬೆ ಹಣ್ಣುಗಳನ್ನು ಹಿಡಿದು ಮುಖಂಡರು ನಿಂತಿದ್ದಾರೆ. ತಿನ್ನಲು ಒಳ್ಳೆಯ ಬಾಳೆಹಣ್ಣು, ಕುಡಿಯಲು ಹದನಾದ ಎಳನೀರು ಸಿದ್ಧವಾಗಿದೆ. ವಾದ್ಯಘೋಷದೊಂದಿಗೆ ಮೆರವಣಿಗೆಯಲ್ಲಿ ಕರೆದೊಯ್ಯಬೇಕೆಂಬ ಉತ್ಸಾಹ. ಗ್ರಾಮವನ್ನು ಪ್ರವೇಶಿಸುತ್ತಲೇ ಮರ್ಯಾದೆಯಿಂದ ಕುಳ್ಳಿರಿಸಲು ಚಾವಡಿಯಲ್ಲಿ ಜಮಖಾನವನ್ನು ಹಾಸಿ ಹೊರಗುದಿಂಬುಗಳನ್ನು ಸಿದ್ಧಪಡಿಸಿದ್ದಾರೆ. ತಳವಾರನೊಬ್ಬನು ಕಾದು ನಿಂತಿದ್ದಾನೆ. ಅವರ ದರ್ಶನಕ್ಕಾಗಿ ಗ್ರಾಮದ ಜನರೆಲ್ಲ ಅಲ್ಲಿ ನೆರೆದು ನಿಂತಿದ್ದಾರೆ. ಅವರ ಉತ್ಸಾಹಕ್ಕೆ ಮಿತಿಯಿಲ್ಲ. ಸಂಜೆಯಾಯಿತು. ಮಬ್ಬುಗತ್ತಲೆ ಮುಸುಗಿತು. ಜನರು ಉತ್ಕಟತೆಯಿಂದ ಗಾಡಿ ಬರುವ ದಾರಿಯನ್ನೇ ನೋಡುತ್ತಿದ್ದರು. ಎಷ್ಟು ಹೊತ್ತಾದರೂ ಗಾಡಿಯ ಸುಳಿವೇ ಇಲ್ಲ. ಕುದುರೆಯ ಮೇಲೆ ಬರುವರೆಂದರೆ ಅದರ ಸುಳಿವೂ ಇಲ್ಲ. ಇಷ್ಟರಲ್ಲಿ ಗಾಡಿ ಕುದುರೆಗಳಿಗೆ ಬದಲಾಗಿ ಪಾದಚಾರಿಯೊಬ್ಬ ಬರುವುದು ಕಾಣಿಸಿತು. ಆತ ಹತ್ತಿರಕ್ಕೆ ಬಂದ. ಆತನ ಹಣೆಯ ಮೇಲೆ ಎದ್ದು ಕಾಣುವ ಗಂಧಾಕ್ಷತೆ ಅವನು ಬ್ರಾಹ್ಮಣನೆಂದು ಸಾರಿ ಹೇಳಿತು. ಅವನ ಮೈ ಮೇಲೆ ಒಂದು ಸಾದಾ ಬನೀನು, ಅದರ ಮೇಲೆ ಒಂದು ಅಂಗವಸ್ತ್ರ, ಭುಜದ ಮೇಲೆ ಮಡಿಸಿ ಹಾಕಿಕೊಂಡಿದ್ದ ಒಂದು ಹಳೆಯ ಶಾಲು, ಕಂಕುಳಲ್ಲಿ ಒಂದು ಕೃಷ್ಣಾಜೀನದ ಪೆಟ್ಟಿಗೆ, ಬರಿಗಾಲು. ಅವನನ್ನು ಕಂಡು ಅವನಾರೋ ಒಬ್ಬ ಯಾಚಕ ಬ್ರಾಹ್ಮಣನೆಂದು ಅವರು ಭಾವಿಸಿದರು. ಆ ಕಾಲದಲ್ಲಿ ಬಡ ಬ್ರಾಹ್ಮಣರು ಯಾಚನೆಗಾಗಿ ಆಗಾಗ ಊರಿಂದೂರಿಗೆ ಸಂಚರಿಸುತ್ತಿದ್ದರು. ಈ ಯಾಚಕ ಬ್ರಾಹ್ಮಣನನ್ನು ಕೇಳಿದರೆ ತಮ್ಮ ಶೇಕದಾರರ ವಿಷಯ
ತಿಳಿಯಬಹುದೆಂದು ಶಾನುಭೋಗ ಮೈಲಾರಪ್ಪನವರು ಅವನ ಬಳಿಗೆ ಹೋದರು. ಅವನನ್ನು ಕುರಿತು, ಸ್ವಾಮಿ, ತಾವು ಎಲ್ಲಿಂದ ಬರುತ್ತಿರುವಿರಿ? ಚಳ್ಳಕೆರೆಯಿಂದ. ಈ ದಿನ ನಮ್ಮ ಹೊಸ ಶೇಕುದಾರರು ಇಷ್ಟು ಹೊತ್ತಿಗೆ ಇಲ್ಲಿಗೆ ಬರಬೇಕಾಗಿತ್ತು. ತಾವು ಬರುವಾಗ ದಾರಿಯಲ್ಲಿ ಅವರ ಗಾಡಿಯನ್ನು ನೋಡಿದಿರಾ? ಓಹೋ, ನಿಮ್ಮ ಹೊಸ ಶೇಕುದಾರರೋ? ಕಣಕುಪ್ಪೆಯಿಂದ ಬರುತ್ತಾರೆ. ಅಲ್ಲೇ ನನಗೆ ಗೊತ್ತು. ಅವರನ್ನು ಚಳ್ಳಕೆರೆಯಲ್ಲಿ ಕಂಡಿದ್ದೆ. ಅವರು ಈ ದಿನ ಬರುವುದಿಲ್ಲ. ಯಾವಾಗ ಬರುತ್ತಾರೋ ತಿಳಿಯದು. ತಾವು ಯಾರು? ತಮ್ಮ ಪ್ರಯಾಣ ಎಲ್ಲಿಯವರೆಗೆ? ನಾನೊಬ್ಬ ದಾರಿಹೋಕ. ಈ ದಿನ ಪರಶುರಾಮಪುರದಲ್ಲಿ ತಂಗಬೇಕೆಂದಿದ್ದೇನೆ. ಪರಸ್ಥಳದ ಬ್ರಾಹ್ಮಣರಿಗೆ ಇಲ್ಲಿ ಅನುಕೂಲವಿದೆಯೇ? ಅಗತ್ಯವಾಗಿ ಆಗಬಹುದು. ನಾನು ಇಲ್ಲಿನ ಶಾನುಭೋಗ. ನನ್ನ ಹೆಸರು ಮೈಲಾರಪ್ಪ. ನಮ್ಮ ಮನೆಗೆ ತಾವು ದಯಮಾಡಿಸಬಹುದು. ತುಂಬ ಸಂತೋಷ. ತಮ್ಮ ಇಷ್ಟದಂತೆಯೇ ಆಗಲಿ. ಹೊಸ ಶೇಕುದಾರರು ಆ ದಿನ ಬರುವುದಿಲ್ಲವೆಂಬುದನ್ನು ತಿಳಿದು ಗ್ರಾಮದ ತಲೆಯಾಳುಗಳಿಗೆ ತಮ್ಮ ಉತ್ಸಾಹಕ್ಕೆ ತಣ್ಣೀರೆರಚಿದಂತಾಯಿತು. ಎಲ್ಲರೂ ನಿರಾಶರಾಗಿ ಊರಿಗೆ ಹಿಂತಿರುಗಿ ಬಂದರು. ಅವರನ್ನು ಹಿಂಬಾಲಿಸಿದ ಆ ಯಾಚಕ ಬ್ರಾಹ್ಮಣ ಶಾನುಭೋಗ ಮೈಲಾರಪ್ಪನವರ ಜೊತೆಗೆ ಅವರ ಮನೆಗೆ ಹೋದರು. ಶಾನುಭೋಗರು ಆಗಂತಕರ ವಸತಿಗೆ ತಕ್ಕ ಅನುಕೂಲಗಳನ್ನು ಮಾಡಿಕೊಟ್ಟರು. ಸಾಯಂಕಾಲದ ಆಯ್ಕೆಗಳನ್ನೆಲ್ಲ ಮುಗಿದ ಮೇಲೆ ಮೈಲಾರಪ್ಪನವರು ತಮ್ಮ ಅತಿಥಿಯೊಡನೆ ಭೋಜನ ಮಾಡಿದರು. ಆಮೇಲೆ ತಾಂಬೂಲವನ್ನು ಸವಿಯುತ್ತಾ ಕುಳಿತರು. ಶಾನುಭೋಗ ಮೈಲಾರಪ್ಪ ತುಂಬ ಬುದ್ಧಿವಂತ, ಪ್ರಪಂಚಾನುಭವವುಳ್ಳವನು. ಮುಖವನ್ನು ನೋಡಿ ಯೋಗ್ಯತೆಯನ್ನು ಅಳೆಯಬಲ್ಲ ಮೇಧಾವಿ. ಆಗಂತಕನ ಗಾಂಭೀರ್ಯ, ಮುಖದಲ್ಲಿ ಉಕ್ಕುತ್ತಿರುವ ಸಾತ್ವಿಕ ಬ್ರಹ್ಮ ತೇಜಸ್ಸು, ನಡೆನುಡಿಗಳಲ್ಲಿನ ಸೌಮ್ಯತೆ ಇವುಗಳನ್ನು ಕಂಡು ಈತ ನಿಜವಾಗಿಯೂ ಯಾಚಕ ಬ್ರಾಹ್ಮಣನೇ ಎಂದು ಸಂದೇಹಗೊಂಡ. ನಿಜಾಂಶವನ್ನು ತಿಳಿಯಲು ಉತ್ಸುಕನಾದ. ಆಗಂತಕ ಆತನ ಉತ್ಸುಕತೆ ಅರಳುವಂತೆ ಆತನನ್ನು ಕುರಿತು, ಈ ಪಿರ್ಕಾದಿ ಜಮಾಬಂದಿ ಎಷ್ಟು? ತಾಲೂಕು ಜಮಾಬಂದಿ, ಹುಜೂರು ಜಮಾಬಂದಿಗಳು ಯಾವಾಗ ಆದವು ಅಥವಾ ಇನ್ನೂ ಆಗಬೇಕೇ? ಸಾಯರ್ ಅಂದರೆ ಅಡಿಕೆ ಮೇಲಿನ ಸುಂಕ, ಬಾಬಿನ ವರಮಾನವೆಷ್ಟು ಎಂದು ಪ್ರಶ್ನಿಸಿದ. ಹೋಬಳಿಯ ಆಡಳಿತಕ್ಕೆ ಸಂಬಂಧಿಸಿದ ಈ ವಿಚಾರಗಳನ್ನೆಲ್ಲ ಆ ಬ್ರಾಹ್ಮಣ ಆಸಕ್ತಿಯಿಂದ ಕೇಳುತ್ತಿರುವುದನ್ನು ಗಮನಿಸಿ ಈತ ಯಾಚಕ ಬ್ರಾಹ್ಮಣನಲ್ಲ ಎಂಬ ತನ್ನ ಅನುಮಾನ ಮೈಲಾರಪ್ಪನಿಗೆ ದೃಢವಾಯಿತು. ಆತ ಆ ಬ್ರಾಹ್ಮಣನನ್ನು ಕುರಿತು, ಸ್ವಾಮಿ, ದಾರಿಹೋಕ ಬ್ರಾಹ್ಮಣನಾದ ನಿಮಗೆ ಈ ಸರ್ಕಾರಿ ಸಂಬಂಧವಾದ ಆಡಳಿತ ವಿಚಾರದಲ್ಲಿ ಏಕೆಷ್ಟು ಆಸಕ್ತಿ? ನಿಜವಾಗಿಯೂ ನೀವು ಯಾರು? ಒಬ್ಬಂಟಿಗರಾಗಿ ಕಾಲ್ನಡಿಗೆಯಿಂದ ಈಗೇಕೆ ಬಂದಿದ್ದೀರಾ? ನನ್ನಲ್ಲಿ ಸ್ವಲ್ಪವೂ ಸಂಕೋಚ ಪಡಬೇಡಿ. ಸತ್ಯ ಸಂಗತಿಯನ್ನು ದಯವಿಟ್ಟು ತಿಳಿಸಿ ಎಂದು ಕೇಳಿಕೊಂಡ. ಆಗ ಆ ಬ್ರಾಹ್ಮಣ, ಸ್ವಾಮಿ ಮೈಲಾರಪ್ಪನವರೇ, ನಾನೇ ನಿಮ್ಮ ಹೋಬಳಿಯ ಶೇಕದಾರ. ನನ್ನ ಹೆಸರು ವೆಂಕಣ್ಣಯ್ಯ. ನೀವು ನಿರೀಕ್ಷಿಸಿದಂತೆ ಗಾಡಿಯಲ್ಲಾಗಲಿ ಕುದುರೆಯ ಮೇಲಾಗಲಿ ಬರುವಷ್ಟು ಸೌಕರ್ಯ ನನಗಿಲ್ಲ. ಆದ್ದರಿಂದಲೇ ಎಡಬಿಡಂಗಿಯಾಗಿ ಹೀಗೆ ಬರಬೇಕಾಯಿತು ಎಂದು ಹೇಳಿ ಜಿಲ್ಲಾಧಿಕಾರಿಗಳಿಂದ ಬಂದಿದ್ದ ಅಧಿಕಾರ ಪತ್ರವನ್ನು ತೋರಿಸಿದರು. ತಮ್ಮ ಆರ್ಥಿಕ ಪರಿಸ್ಥಿತಿಯನ್ನು, ಗೃಹ ಕೃತ್ಯದ ಸಂಗತಿಯನ್ನು ಇದ್ದಿದ್ದಂತೆ ಆತನಲ್ಲಿ ವಿವರಿಸಿದರು. ಸಜ್ಜನನಾದ ಮೈಲಾರಪ್ಪ ಅವರ ಒಂದೊಂದು ಮಾತನ್ನು ಅಕ್ಷರಶಃ ನಂಬಿದ. ಅವರಿಗೆ ತಕ್ಕ ಸಹಾಯ ಮಾಡಿ ಪುಣ್ಯಭಾಗಿಯಾಗಬೇಕೆಂದು ಮನಸ್ಸಿನಲ್ಲಿ ನಿರ್ಧರಿಸಿದ. ವೆಂಕಣ್ಣಯ್ಯನವರು ಬೇರೆಯಾದ ಒಂದು ಕೊಠಡಿಯಲ್ಲಿ ಮೆತ್ತನಿಗೆ ಹಾಸಿಗೆಯೊಂದರ ಮೇಲೆ ಮಲಗಿಸಿ ಅವರಿಗೆ ಸಹಾಯ ಮಾಡುವ ಮಾರ್ಗವನ್ನು ಯೋಚಿಸುತ್ತಾ ಮಲಗಿ ನಿದ್ರೆ ಹೋದ. ಮರುದಿನ ಬೆಳಿಗ್ಗೆ ವೆಂಕಣ್ಣಯ್ಯನವರು ಸ್ನಾನ ಅಹಿಕಗಳನ್ನು ಸಾಂಗವಾಗಿ ಮಾಡಿ ಮುಗಿಸಿದರು. ಅಲ್ಲಿನ ಶೇಕದಾರಿಕೆಯ ಅಧಿಕಾರವನ್ನು ಶಾನುಭೋಗರಿಂದ ತೆಗೆದುಕೊಂಡು, ಹಾಗೆ ತಾವು ತೆಗೆದುಕೊಂಡ ಅಧಿಕಾರದ ವಿಚಾರವನ್ನು ಅಮಲ್ದಾರರಿಗೆ ಬರೆದು ಕಳಿಸಿದ್ದಾಯಿತು. ಸಾಯರ್ ಎಂದರೆ ಅಡಿಕೆ ಬೆಳೆಯ ಮೇಲೆ ವಿಧಿಸಿದ ತೆರಿಗೆ. ಈಗಿನ ಮಾರಾಟದ ತೆರಿಗೆ ಇರುವ ಹಾಗೆ ಅದೊಂದು ತೆರಿಗೆ.
ಅದರ ಪರಿಮಿತಿಯನ್ನು ನಿರ್ಧರಿಸಿ ತೆರಿಗೆಯನ್ನು ವಿಧಿಸುವ, ಅದನ್ನು ವಸೂಲು ಮಾಡಿ ಖಜಾನೆಗೆ ಜಮಾ ಮಾಡುವ ಜವಾಬ್ದಾರಿ ಶೇಕದಾರರದು. ಅವರು ನಿಗದಿ ಮಾಡಿದ ಮೊತ್ತವೇ ಅಖೈರು ತೀರ್ಮಾನ. ಅದರ ಮೇಲೆ ದೂರನ್ನು ಒಯ್ಯುವಂತೆ ಇಲ್ಲ. ಆದ್ದರಿಂದ ಅಡಕೆಯ ಬೆಳೆಗಾರರು ಶೇಕದಾರರಿಗೆ ಅಂಜಿ ನಡೆಯಬೇಕಾಗಿತ್ತು. ರೈತರು ವಿದ್ಯಾವಂತರಲ್ಲ. ಅಲ್ಲದೆ ಸರ್ಕಾರವೆಂದರೆ ಅವರಿಗೆ ಎಲ್ಲಿಲ್ಲದ ಭಯ. ದಂಡವನ್ನಾದರೂ ತೆರುವರೆ ಹೊರತು ಮೇಲಾಧಿಕಾರಿಗಳಿಗೆ ದೂರು ಹೇಳಲು ಹೋಗಲಾರರು. ಆ ದಿನ ಶೇಕದಾರರು ದಯಮಾಡಿಸಿದ್ದಾರೆಂದು ರಾತ್ರಿ 9 ಗಂಟೆಗೆ ಊರಿನ ಮುಖಂಡರೆಲ್ಲರೂ ಚಾವಡಿಯಲ್ಲಿ ಸೇರಬೇಕೆಂದು ತಳವಾರನ ಮೂಲಕ ಗ್ರಾಮ ಮುಖಂಡರಿಗೆಲ್ಲ ಕರೆ ಹೋಯಿತು. ಹಾಗೆ ಕರೆಯನ್ನು ಕಳುಹಿಸಿದ ಶಾನುಭೋಗ ಹೊಸ ಶೇಕದಾರರೊಡನೆ ಊಟ ಮಾಡಿ ಚಾವಡಿಗೆ ಹೊರಡಲು ಸಿದ್ಧನಾದ. ಹೊಸ ಶೇಕದಾರರಿಗೆ ತನ್ನದೇ ಒಂದು ಒಗೆದ ಶುದ್ಧವಾದ ಕೋಟನ್ನು ತೊಡಿಸಿ ಗದ್ದೆ, ಮಡಿಜರಿ, ರುಮಾಲನ್ನು ಅವರ ತಲೆಗೆ ಸುತ್ತಿ ತಕ್ಕ ಮಟ್ಟಿಗೆ ಜಬರ್ದಸ್ತಾಗಿ ಕಾಣುವಂತೆ ಮಾಡಿದ. ಈ ಆಡಂಬರವೊಂದು ವೆಂಕಣ್ಣಯ್ಯನವರಿಗೆ ಹಿಡಿಸದು. ಆದರೂ ಆ ಶಾನುಭೋಗ, ಸ್ವಾಮಿ ತಾವು ಸುಮ್ಮನಿರಿ, ಆಟಕ್ಕೆ ತಕ್ಕ ವೇಷ, ವೇಷಕ್ಕೆ ತಕ್ಕ ಭಾಷೆ ಬೇಕು ಸ್ವಾಮಿ. ಇಲ್ಲದಿದ್ದರೆ ಈ ಪ್ರಪಂಚದಲ್ಲಿ ಬಾಳುವುದೇ ಕಷ್ಟ. ತಾವು ಚಾವಡಿಯಲ್ಲಿ ಯಾವ ಮಾತನ್ನು ಆಡಬೇಡಿ, ದೇವರಂತೆ ಸುಮ್ಮನೆ ಕುಳಿತಿರಿ, ನಾನು ಎಲ್ಲವನ್ನು ನೋಡಿಕೊಳ್ಳುತ್ತೇನೆ ಎಂದು ಬಲವಂತ ಮಾಡಿದ. ಆತನ ಮಾತಿಗೆ ಕಟ್ಟು ಬೀಳಲೇಬೇಕಾಯಿತು. ಮೈಲಾರಪ್ಪನೊಡನೆ ಚಾವಡಿಗೆ ಬಂದ ಹೊಸ ಶೇಕದಾರರನ್ನು ಕಾಣುತ್ತಲೇ ಅಲ್ಲಿ ನೆರೆದಿದ್ದವರೆಲ್ಲ ಭಯಭಕ್ತಿಯಿಂದ ಎದ್ದು ನಿಂತು ನಮಸ್ಕರಿಸಿದರು. ವೆಂಕಣ್ಣಯ್ಯನವರು ಪ್ರತಿ ನಮಸ್ಕಾರ ಮಾಡಿ ಎಲ್ಲರೂ ಕುಳಿತುಕೊಳ್ಳುವಂತೆ ತಿಳಿಸಿ ತಾವೂ ಕುಳಿತರು. ಮೈಲಾರಪ್ಪ ಅವರೆಲ್ಲರ ಪರಿಚಯ ಮಾಡಿಕೊಟ್ಟ. ಪರಸ್ಪರ ಕ್ಷೇಮ ಸಮಾಚಾರಗಳಾದವು. ಶೇಕದಾರರು ದೊಡ್ಡ ಅಧಿಕಾರಿಗಳೆಂಬ ಅಹಂಭಾವವಿಲ್ಲದೆ ತಮ್ಮಲ್ಲಿ ಒಬ್ಬರಂತೆ ನಮ್ರತೆಯಿಂದ ವರ್ತಿಸಿರುತ್ತಿರುವುದನ್ನು ಕಂಡು ಅಲ್ಲಿದ್ದವರಿಗೆಲ್ಲ ವಿಶ್ವಾಸಾಧಾರಗಳನ್ನು ಮೂಡಿದವು. ಎಲ್ಲರೂ ಮೌನದಿಂದ ಕುಳಿತಿರುವಾಗ ಶಾನುಭೋಗ ಮೈಲಾರಪ್ಪ ಅಲ್ಲಿದ್ದವರನ್ನೆಲ್ಲ ಉದ್ದೇಶಿಸಿ, ಅಣ್ಣಗಳಿರ, ನಮ್ಮ ಹೊಸ ಶೇಕದಾರರನ್ನು ನಾನು ನಿನ್ನೆಯಿಂದ ನೋಡಿದ್ದೇನೆ. ಅವರು ಉಳಿದವರಂತಲ್ಲ, ಮಹಾ ದೈವ ಭಕ್ತರು, ಸತ್ಯವಂತರು, ಕರುಣಾಳುಗಳು. ಯಾರಿಗೂ ಅವರಿಂದ ಕೆಡುಕಾಗುವುದಿಲ್ಲ, ಅನ್ಯಾಯವಾಗುವುದಿಲ್ಲ. ಧರ್ಮಾತ್ಮರಾದ ಅವರು ಲಂಚ ರುಷುವತ್ತಿಗೆ ಕೈಹೊಡ್ಡುವವರಲ್ಲ. ಇಲ್ಲದಿದ್ದರೆ ನಗದಿ ಗುಮಾಸ್ತರಾಗಿದ್ದವರು ಸಂಸಾರ ತೂಗಿಸುವುದಕ್ಕೆ ಸಾಲ ಮಾಡಬೇಕಾಗಿತ್ತೆ. ಅವರಿಂದು ಸಾಲಗಾರರು. ಬೇಕಾದ ಹಾಗೆ ಸಂಪಾದಿಸಿಕೊಂಡು ಮನೆ ಮಠಗಳನ್ನು, ಭೂಮಿ ಕಾಣಿಕೆಗಳನ್ನು ಮಾಡಿಕೊಂಡು ಸುಖವಾಗಿರುತ್ತಾರೆ. ನಮ್ಮಲ್ಲಿ ಎಷ್ಟೋ ಜನಕ್ಕೆ ಇದು ಅನುಭವ ವೇದ್ಯವಾಗಿದೆ. ಆದರೆ ನಮ್ಮ ಹೊಸ ಶೇಕುದಾರರು ಇದುವರೆಗೂ ಒಂದು 4 ಅಂಕಣದ ಮನೆಯನ್ನಾಗಲಿ 1 ಗುಂಟೆ ಜಮೀನನ್ನಾಗಲಿ ಸಂಪಾದಿಸಿಕೊಂಡಿಲ್ಲ. ಅವರು ಎಂದು ಏನನ್ನು ಯಾರನ್ನು ಬೇಡುವವರೂ ಅಲ್ಲ. ಅವರದು 10-12 ಜನರಿರುವ ಭಾರೀ ಸಂಸಾರ. ಅದನ್ನು ತೂಗಿಸಬೇಕಾದರೆ ಇಂತಹ ಸಾಚಾ ಮಂದಿ ಸಾಲ ಮಾಡದೆ ಹೇಗೆ ಸಾಧ್ಯ? ಮೈ ತುಂಬ ಸಾಲ ಮಾಡಿಕೊಂಡಿದ್ದಾರೆ. ಈ ಧರ್ಮಾತ್ಮರು ನಮ್ಮ ಹೋಬಳಿಗೆ ದಣಿಯಾಗಿ ಬಂದಿದ್ದಾರೆ. ಇದೊಂದು ನಮ್ಮ ಪುಣ್ಯ. ಈಗ ನಾವೆಲ್ಲ ಸೇರಿ ಕಣಕುಪ್ಪೆಯಲ್ಲಿ ಅವರು ಮಾಡಿರುವ ಸಾಲವನ್ನೆಲ್ಲ ತೀರಿಸಿ ಅಲ್ಲಿರುವ ಅವರ ಸಂಸಾರವನ್ನು ಇಲ್ಲಿಗೆ ಕರೆತರಬೇಕಾಗಿದೆ. ನಮ್ಮ ಹೋಬಳಿಯಲ್ಲಿ ಇರುವವರೆಗೆ ಅವರ ಜೀವನಕ್ಕೆ ಯಾವ ಕೊರತೆಯೂ ಇಲ್ಲದಂತೆ ನೋಡಿಕೊಳ್ಳುವುದು ನಮ್ಮ ಕರ್ತವ್ಯ. ಹಲವು ಹುಲ್ಲು ಕಡ್ಡಿಗಳನ್ನು ಒಸೆದರೆ ಅದರಿಂದ ಆನೆಯನ್ನು ಕಟ್ಟಬಹುದಂತೆ. ನಾವು ಇಷ್ಟು ಜನ ಒಟ್ಟಿಗೆ ಸೇರಿ ಅವರ ಕುಟುಂಬವನ್ನು ಸಾಕಲಾರವೇ? ನೀವೇ ಹೇಳಿ, ಯಾರು ಎಷ್ಟೆಷ್ಟು ಸಹಾಯ ಮಾಡುತ್ತೀರೆಂಬುದನ್ನು ತಿಳಿಸಿ. ಇದು ದಂಡವಲ್ಲ, ದೋಷವಲ್ಲ, ಬಲವಂತವಿಲ್ಲ. ನಮ್ಮ ಹೊಸ ಶೇಕುದಾರರು ಮಹಾ ರಾಮಭಕ್ತರು, ಸದ್ಬ್ರಾಹ್ಮಣರು. ಅವರಿಗೆ ನಮ್ಮ ಶಕ್ತಿ ಇದ್ದಂತೆ ಸಹಾಯ ಮಾಡಿದರೆ ದೈವ ಮೆಚ್ಚುತ್ತದೆ, ನಮಗೆ ಪುಣ್ಯ ಬರುತ್ತದೆ ಎಂದು ಹೇಳಿದರು.
ಗೌಡನ ಸಲಹೆಯಂತೆ ಶಾನುಭೋಗರು ಕಾಗದವನ್ನು ಕೈಯಲ್ಲಿಡಿದು ಲೆಕ್ಕಣಿಕೆಯಿಂದ ಬರೆಯಲು ಸಿದ್ಧರಾಗಿ ಕುಳಿತರು. ಶಾನುಭೋಗರ ಮಾತುಗಳಿಂದ ಮನಕರಗಿದ ಅಲ್ಲಿನ ಪ್ರಮುಖರು ಸಂತೋಷದಿಂದಲೇ ತಮ್ಮ ಕಾಣಿಕೆಗಳನ್ನು ಬಾಯಿಂದ ಹೇಳಿ ಬರೆಸಿದರು. 150 ರೂಪಾಯಿಗಳು, 50 ಪಲ್ಲ ಭತ್ತವೂ ಪಟ್ಟಿಗೆ ಸೇರಿದವು. ಊರ ಗೊಂಚಗಾರ ತನ್ನ ವಿಶಾಲವಾದ ಧಾನ್ಯದ ಮನೆಯನ್ನು ಶೇಕದಾರರ ವಾಸಕ್ಕೆ ಬಿಟ್ಟುಕೊಟ್ಟ. ಚಂದಾಪಟ್ಟಿಯ ಹಣವು ಧಾನ್ಯವು 3 ದಿನಗಳಲ್ಲಿ ವಸೂಲಾದವು. ಗೌಡ ಶಾನುಭೋಗರ ಪ್ರಯತ್ನದಿಂದ ಆ ಊರಲ್ಲಿದ್ದ 4 ಕಮಾನಿನ ಗಾಡಿಗಳು ಶೇಕದಾರರ ಕುಟುಂಬದವರನ್ನು ಕಣಕುಪ್ಪೆಯಿಂದ ಕರೆತರಲು ಬಾಡಿಗೆ ಇಲ್ಲದೆ ಸಿದ್ಧವಾದವು. ಪ್ರಯಾಣಕ್ಕೆ ಗಾಡಿಗಳೇನು ಸಿದ್ಧವಾದವು. ಆದರೆ ಕಣಕುಪ್ಪೆಗೆ ಹೋಗಿ ವೆಂಕಣ್ಣಯ್ಯನವರ ಸಂಸಾರವನ್ನು ಪರಶುರಾಮಪುರಕ್ಕೆ ಕರೆತರುವವರಾರು? 60 ಮೈಲಿಗಳ ಪ್ರಯಾಣ. ಹೋಗುವುದಕ್ಕೆ 3 ದಿನ, ಹಿಂದಿರುಗುವುದಕ್ಕೆ ಮತ್ತೆ 3 ದಿನ. ಅದರ ಜೊತೆಗೆ ಅಲ್ಲಿನ ಸಾಮಾನು ಸರಂಜಾಮುಗಳನ್ನು ಸರಿಯಾಗಿ ಕಟ್ಟಿ ಗಾಡಿಯಲ್ಲಿ ಜೋಡಿಸಿಡುವುದಕ್ಕೆ 1-2 ದಿನ. ಒಟ್ಟು ಸುಮಾರು 8 ದಿನಗಳು ಬೇಕು. ಅಷ್ಟೇ ಅಲ್ಲ, ಹೋಗುವಾಗ ಮತ್ತು ಬರುವಾಗ 3 ವಸತಿಗಳಾಗಬೇಕು. ಊರಿನಿಂದ ಬರುವಾಗ ಮನೆಯವರಿಗೆಲ್ಲ ಊಟ ತಿಂಡಿಗಳ ಏರ್ಪಾಡು ಮಾಡಬೇಕು. ಇದು ಅಲ್ಲದೆ ಕೈ ತುಂಬಿದ ಹಣವನ್ನು ಸುರಕ್ಷಿತವಾಗಿ ಕೊಂಡೊಯ್ದು ಕಣಕುಪ್ಪೆಯಲ್ಲಿ ಸಾಲಗಾರರಿಗೆ ಮುಟ್ಟಿಸಬೇಕು. ಇಷ್ಟು ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡುವವರಾರು? ವೆಂಕಣ್ಣಯ್ಯನವರು ಆಗ ತಾನೇ ಬಂದು ಕೆಲಸಕ್ಕೆ ಸೇರಿದ್ದಾರೆ. ಅವರು ರಜಾ ತೆಗೆದುಕೊಳ್ಳುವುದು ಅಷ್ಟೇನು ಸರಿಯಲ್ಲ. ಆದ್ದರಿಂದ ಅವರು ಹೋಗುವಂತಿಲ್ಲ. ಅವರ ಕೈ ಕೆಳಗೆ 3 ಜನ ಜವಾನರಿದ್ದರಾದರೂ ಅವರಿಂದ ಈ ಕೆಲಸ ಸಾಧ್ಯವಿಲ್ಲ. ಈ ಸಮಸ್ಯೆಯನ್ನು ಹೇಗೆ ಬಗೆಹರಿಸಬೇಕೆಂದು ವೆಂಕಣ್ಣಯ್ಯನವರು ಚಿಂತಿಸತೊಡಗಿದರು. ಆಗ ಮೈಲಾರಪ್ಪನವರು ತಾವೇ ಆ ಹೊಣೆಯನ್ನು ಹೊರುವುದಾಗಿ ಹೇಳಿ ಒಂದು ದೊಡ್ಡ ಸಮಸ್ಯೆಯನ್ನು ಬಿಡಿಸಿದರು. ಗಾಡಿಗಳು ಪರಶುರಾಮಪುರದಿಂದ ಹೊರಟು ಹೆಚ್ಚು ತೊಂದರೆ ಇಲ್ಲದೆ ಕಣಕುಪ್ಪೆಯನ್ನು ಸೇರಿದವು. ಮೈಲಾರಪ್ಪನವರು ವೆಂಕಣ್ಣಯ್ಯನವರ ಕುಟುಂಬ ವರ್ಗದವರನ್ನು ಕಂಡು ವೆಂಕಣ್ಣಯ್ಯನವರ ಕ್ಷೇಮ ಸಮಾಚಾರವನ್ನು ಅವರಿಗೆ ತಿಳಿಸಿದರು. 2 ದಿನ ಅಲ್ಲಿಯೇ ಉಳಿದುಕೊಂಡು ಅಂಗಡಿಯವರ ಸಾಲವನ್ನು ತೀರಿಸಿದರು. ಮನೆಯ ಸಾಮಾನು ಸರಂಜಾಮುಗಳನ್ನು ಅಚ್ಚುಕಟ್ಟಾಗಿ ಕಟ್ಟಿಡಲು ಅಲ್ಲಿಯ ಅಮಲ್ದಾರರ ಜವಾನರು ಮನೆಯಲ್ಲಿದ್ದವರು ಸಹಕರಿಸಿದರು. ಊರಿಗೆ ಪ್ರಯಾಣ ಮಾಡುವ ಕಾಲ ಸಮೀಪಿಸಿದಾಗ ಅಲ್ಲೊಂದು ದೊಡ್ಡ ಸಮಸ್ಯೆ ಹುಟ್ಟಿಕೊಂಡಿತು. ಸುಮಾರು 15 ದಿನಗಳ ಕೆಳಗೆ ಮನೆಯ ಯಜಮಾನಿ ಉಪ್ಪಿನಕಾಯಿ ಹಾಕಿದರು. ಅದು ಅಲ್ಪ ಸ್ವಲ್ಪವಲ್ಲ, ಅಷ್ಟು ದೊಡ್ಡ ಕುಟುಂಬಕ್ಕೆ 6 ತಿಂಗಳಿಗಾಗುವಷ್ಟು ದೊಡ್ಡ ಕಲ್ಲು ಮರಗೆಯ ತುಂಬ ಅದು ತುಂಬಿತ್ತು. ಅದನ್ನು ಗಾಡಿಯಲ್ಲಿಟ್ಟರೆ ಮೈಲಿಗೆ ಆಗಿ ಹೋಗುತ್ತದೆ. ಅಷ್ಟೊಂದು ಉಪ್ಪಿನಕಾಯಿಯನ್ನು ಯಾರಿಗಾದರೂ ಕೊಡಲು ಹೇಗೆ ಸಾಧ್ಯ? ಇದು ಬಿಸಿ ತುಪ್ಪದ ಸಮಸ್ಯೆ. ಏನು ಮಾಡಬೇಕೆಂದು ಗೃಹಿಣಿ ಒದ್ದಾಡುತ್ತಿರುವಾಗ ಸಂಸಾರದ ಭೀಮಸೇನಂತಿದ್ದ ಲಕ್ಷ್ಮಪ್ಪ ಮುಂದೆ ಬಂದು ಆ ಸಮಸ್ಯೆಯನ್ನು ಬಗೆಹರಿಸಿದ. ಆತ ಗೃಹಿಣಿಯನ್ನು ಕುರಿತು, ಅವ್ವೋ ಹನುಮಕ್ಕತ್ತಿಗೆ ಗಾಡಿಗೆ ಮುಟ್ಟಿಸದೆ ಆ ಉಪ್ಪಿನಕಾಯಿಯ ಕಲ್ಲು ಮರಿಗೆಯನ್ನು ನಾನು ಹೊತ್ತು ತರುತ್ತೇನೆ, ಅದರ ಯೋಚನೆ ಹಚ್ಚಿಕೊಳ್ಳಬೇಡ ಎಂದ. ಆಗ ಹನುಮಕ್ಕ, ಅಪ್ಪ, ಆ ಕಲ್ಲುಗಡಿಗೆ ವಿಪರೀತ ಭಾರ, ಉಪ್ಪಿನಕಾಯಿಂದ ಬೇರೆ ತುಂಬಿದೆ. 5 ಗಾವುದಗಳ ದೂರ ಅದನ್ನು ಹೊತ್ತು ನಡೆಯುವುದು ಬಾಬಾಜಿ ಪರಿವಾರವಾಯಿತೆ ಎಂದಳು. ಆಗ ಲಕ್ಷ್ಮಪ್ಪ, ಅತ್ತಿಗೆ 5 50 ಗಾವುದಗಳಾಗಲಿ, ಹೊರುವವನು ನಾನು, ಆದರೆ ಯೋಚನೆ ನಿಮಗೇಕೆ ಎಂದು ಬಿಟ್ಟ. ಅದನ್ನು ತಲೆಯ ಮೇಲೆ ಹೊತ್ತು ಹುರಿ ಬಿಸಿಲಿನಲ್ಲಿ ಆತ ಎಲ್ಲರಿಗಿಂತ ಮುಂಚೆ ಪರಶುರಾಮಪುರದ ಹಾದಿಯನ್ನು ಹಿಡಿದ. ಸಂಸಾರದ ಉಳಿದವರೆಲ್ಲರೂ ಊರಿನಲ್ಲಿ ಮಿತ್ರರನ್ನೆಲ್ಲ ಬೀಳ್ಕೊಂಡು ಗಾಡಿಯಲ್ಲಿ ಕುಳಿತರು. ಆರಂಭದಲ್ಲಿ ನಾಗಾಲೋಟದಿಂದ ಹೊರಟ ಈ ಗಾಡಿಗಳು ಕ್ಷಣ ಮಾತ್ರದಲ್ಲಿ ಲಕ್ಷ್ಮಪ್ಪನನ್ನು ಹಿಂದಕ್ಕೆ ಹಾಕಿ ಪ್ರಯಾಣ ಮಾಡಿದವು. ಅಲ್ಲಲ್ಲಿ ವಸತಿ ಮಾಡುತ್ತಾ 3ನೆಯ ದಿನ ರಾತ್ರಿ 8 ಗಂಟೆಗೆ ವೆಂಕಣ್ಣಯ್ಯನವರ ಕುಟುಂಬ ವರ್ಗದವರೆಲ್ಲ ಪರಶುರಾಮಪುರವನ್ನು ಸೇರಿದರು.
ಆ ರಾತ್ರಿ ಅವರೆಲ್ಲರೂ ಶಾನುಭೋಗರ ಮನೆಯಲ್ಲೇ ತಂಗಿದ್ದು ಊಟ ಉಪಚಾರಗಳನ್ನು ಪಡೆದರು. ಮಾರನೆಯ ದಿವಸದಿಂದ ಅಲ್ಲಿ ವೆಂಕಣ್ಣಯ್ಯನವರ ಸಂಸಾರ ರಥ ತುಂಬು ಗಾಂಭೀರ್ಯದಿಂದ ನಡೆದುಕೊಂಡು ಹೋಗಲಾರಂಭಿಸಿತು. ಪರಶುರಾಮಪುರದಲ್ಲಿ ಇರುವವರೆಗೆ ವೆಂಕಣ್ಣಯ್ಯನವರ ಸಂಸಾರ ಜೀವನ ಸುಖವಾಗಿ ಶಾಂತವಾಗಿ ನಡೆಯುತ್ತೆಂದೇ ಹೇಳಬೇಕು. ಅವರು ದಿನದಿನವೂ ತಮ್ಮ ನಿತ್ಯಾಯಿಕಗಳನ್ನು ಸಾಂಗವಾಗಿ ನಡೆಸಿಕೊಂಡು ಹೋಗುತ್ತಿದ್ದರು. ಸರ್ಕಾರದ ಕೆಲಸವನ್ನು ನಿಷ್ಪೃಹತೆಯಿಂದ ಮಾಡುತ್ತಿದ್ದರು. ಅವರು ಎಂದೂ ಯಾರನ್ನು ಕುರಿತು ಮನನೋಯುವಂತೆ ಮಾತನಾಡುತ್ತಿರಲಿಲ್ಲ. ಯಾರಿಗೂ ಯಾವ ತೊಂದರೆಯನ್ನು ಕೊಡುತ್ತಿರಲಿಲ್ಲ. ಬರುವ 12 ರೂಪಾಯಿ ಸಂಬಳ ಜೀವನಕ್ಕೆ ಸಾಕಾಗುತ್ತಿತ್ತು. ರೈತರು ಸುಗ್ಗಿ ಕಾಲದಲ್ಲಿ ಅಷ್ಟಿಷ್ಟು ಧಾನ್ಯಗಳನ್ನು ಇತರ ಬೆಳೆಗಳನ್ನು ಶೇಕುದಾರರ ಪೂಜೆಗೆ ಕಾಣಿಕೆ ಎಂದು ನೀಡುತ್ತಿದ್ದರು. ಶಾನುಭೋಗ ಮೈಲಾರಪ್ಪನವರು ವೆಂಕಣ್ಣಯ್ಯನವರಿಗೆ ಗೊತ್ತಾಗದಂತೆ ಹಾಲು, ಮೊಸರು, ತುಪ್ಪ ಮೊದಲಾದ ಹೈನುಗಳನ್ನು ತರಕಾರಿಗಳನ್ನು ಯಥೇಚ್ಛವಾಗಿ ತಂದು ಹಾಕುತ್ತಿದ್ದರು. ಇದರಿಂದ ಬಡತನದಲ್ಲಿ ಬೆಳೆದು ಬಂದ ಆ ಸಂಸಾರ ಸ್ವರ್ಗ ಸುಖವನ್ನೇ ಅನುಭವಿಸುತ್ತಿತ್ತು. ತಮ್ಮನಾದ ಲಿಂಗಣ್ಣನಿಗೆ 3 ಮಕ್ಕಳು. ಹಿರಿಯಳಾದ ಸೀತಮ್ಮನನ್ನು ಚಿತ್ರದುರ್ಗದ ಅಗ್ನಿಹೋತ್ರಿ ವೆಂಕಪ್ಪ ದೀಕ್ಷಿತರಿಗೂ, ಎರಡನೆಯವಳಾದ ಸುಬ್ಬಮ್ಮನನ್ನು ಚನ್ನಮ್ಮನಾಗತಿಹಳ್ಳಿಯ ಜೋಯಿಸ ರಾಮಣ್ಣನವರಿಗೂ ಮದುವೆ ಮಾಡಿಕೊಟ್ಟಿತು. ಪರಶುರಾಮಪುರಕ್ಕೆ ಬಂದ ಮೇಲೆ ಆ ಹೆಣ್ಣು ಮಕ್ಕಳಿಬ್ಬರ ನಿಷೇಕ ಪ್ರಸ್ಥಗಳನ್ನು ನೆರವೇರಿಸಿ ಗಂಡಂದಿರ ಮನೆಗೆ ಕಳಿಸಿಕೊಟ್ಟು ದೊಡ್ಡ ಜವಾಬ್ದಾರಿಯೊಂದನ್ನು ಬಗೆಹರಿಸಿಕೊಂಡರು. ತಮ್ಮ ಮಕ್ಕಳಿಬ್ಬರಾದ ಸುಬ್ಬಣ್ಣ ಶ್ರೀನಿವಾಸರಲ್ಲಿ 8 ವರ್ಷದವನಾದ ಹಿರಿಯನ ಉಪನಯನದ ಜೊತೆಗೆ ತಮ್ಮನ ಮಗನ ಉಪನಯನವನ್ನು ನೆರವೇರಿಸಿದರು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.